ವಿಶೇಷವಾಗಿ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಾಜ್ಯದಲ್ಲೂ ಮೊದಲ ಬಾರಿಗೆ ಇಂಡಿಯನ್ ಗೌರವ ರೆಸ್ಕ್ಯೂ ಮಾಡ್ಯಾರ, ಅದು ಕಾಣಿಸಲ್ಲ. ಸೊ ನೀವು ಕೂಡ ಇವತ್ತು ಭಾಗಿಯಾಗಿದ್ದೀರಿ ಟೀಮ್ ಜೊತೆಗೆ. ಹೇಗಿತ್ತು ಇವತ್ತು ಕಾರ್ಯಾಚರಣೆ? ಹೌದು, ನನಗೆ ಒಂದೆರಡು ದಿವಸ ಹಿಂದೆನೆ ಗೊತ್ತಾಯ್ತು. ಕೊಪ್ಪದ ಹತ್ರ ಸುಮಾರು 700 ಕೊಪ್ಪದಿಂದ 3-4 ಕಿಲೋಮೀಟರ್ ದೂರದಲ್ಲಿ ಒಂದು ಎಸ್ಟೇಟ್ ಅಲ್ಲಿ ಏನು ನಮ್ಮ ಸೌತ್ ಇಂಡಿಯಾ, ಇಡೀ ವರ್ಲ್ಡ್ ಅಲ್ಲಿ ಸೌತ್ ಇಂಡಿಯಾದಲ್ಲಿ ಮಾತ್ರ ಇರೋ ಗೌರ್ ಅನ್ನೋ ಒಂದು ಕಾಡು ಕೋಣಗಳ ಬಗ್ಗೆ, ಅದ್ರ ಬಗ್ಗೆ ಅಂದ್ರೆ ಅದನ್ನ ರೆಸ್ಕ್ಯೂ ಮಾಡೋದಾಗ್ಲಿ ಇಲ್ಲ ಅದನ್ನ ಸ್ಥಳಾಂತರ ಮಾಡೋ ಬಗ್ಗೆ ಸುಮಾರು ವೆಟರ್ನರಿ ಡಾಕ್ಟರ್ಗಳು, ಅಂದ್ರೆ ನಮ್ಮ ಚೆಟ್ಟಿಯಪ್ಪ ಡಾಕ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಕರ್ನಾಟಕದ ಅಂದ್ರೆ ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗದ ಎಲ್ಲ ಪ್ರೊಫೆಸರ್ಗಳು, ವೆಟರ್ನರಿ ಡಾಕ್ಟರ್ಗಳು ಎಲ್ಲ ಸೇರ್ಕೊಂಡಿದ್ರು. ಅದು ನನಗೆ ಗೊತ್ತಾಯ್ತು. ನಾನು ಇವತ್ತು ಬೆಳಿಗ್ಗೆ ನಮ್ಮ ಊರಿಂದ 6 ಗಂಟೆಗೆ ಎದ್ದು ಸುಮಾರು 100 ಕಿಲೋಮೀಟರ್ ದೂರದಲ್ಲಿರೋ ನಾವು ಕೊಪ್ಪಕ್ಕೆ ಹೋಗಿದ್ದೆ. ಅಲ್ಲಿ ಏನಾಗಿದೆ ಅಂದ್ರೆ ಅದೊಂದು 700 ಎಕರೆ, ಅದೊಂದು ಬ್ರಿಟಿಷ್ ಕಾಲದ ಎಸ್ಟೇಟ್, ಅದು ತುಂಬಾ ದೊಡ್ಡ ಎಸ್ಟೇಟು. ಆಮೇಲೆ ಅಲ್ಲಿಗೆ ಹೋದು. ಆದ್ರೆ ನಾವು ಹೋಗ್ಬೇಕಾದ್ರೆ ನಿನ್ನೆ ಒಂದು ಕಾಟಿ, ನಾವು ಅದನ್ನ ಕಾಟಿ ಅಂತ ಹೇಳ್ತೀವಿ. ಅದರಲ್ಲೂ ನಮ್ಮ ಮಲೆನಾಡಲ್ಲಿ ಇದಕ್ಕೆ ಎತ್ತುಗಾಟಿ ಅಂತ ಹೇಳ್ತೀವಿ. ಅಂದ್ರೆ ಇನ್ನೊಂದು ಎಮ್ಮೆ ಕಾಟಿ ಅಂತ ಹೇಳ್ತಾರೆ. ಅದು ಬೇರೆ, ಅದು ನಮ್ಮಲ್ಲಿ ಇಲ್ಲ. ಅದು ಏನಿದ್ರು ಇಂಡಿಯಾದಲ್ಲಿ ಇರೋ 2 ಜಾತಿ ಕಾಟಿಗಳು ಅಂದ್ರೆ ಕಾಡೆಮ್ಮೆಗಳಲ್ಲಿ ಸೌತ್ ಇಂಡಿಯಾದಲ್ಲಿ ಗೌರ್ ಮಾತ್ರ ಇರೋದು, ಅದು ಎತ್ತು ಕಾಟಿ ಅಂತೀವಲ್ಲ ಅದು. ಆಮೇಲೆ ಅಸ್ಸಾಮಲ್ಲಿ ಇರೋದು ಕಾಟಿಗಳು, ಅದಕ್ಕೆ ಬೈಸನ್ ಅಂತ ಹೇಳ್ತಾರೆ. ಇವುಗಳಿಗೆ ಬೈಸನ್ ಅಂತ ಹೇಳಿದ್ರೆ ತಪ್ಪಾಗ್ತದೆ, ಇವು ಬೈಸನ್ ಅಲ್ಲ. ಅದು ಬಿಟ್ಟರೆ ಆಫ್ರಿಕಾ ಖಂಡದಲ್ಲಿರೋ ಬೈಸನ್ಗಳು ಅವು ಬೇರೆ. ಆಮೇಲೆ ಏನಾಯ್ತು, ನಿನ್ನೆ ಸುಮಾರು ಹೋಗಿ ನಮ್ಮ ಕೊಡಗಿನ ವೀರ ರಂಜನ್ ಅವರು ಸುಮಾರು 6 ಅಡಿ ಹೈಟ್ ಹಾರ್ತಾ ಅಂದ್ರೆ ಓಡ್ತಾ ಇರೋದಿಗೆ ಒಂದು ಗಿಡನ ಹಾರ್ತಾ ಇರ್ಬೇಕಾದ್ರೆ ಹೊಡೆದು ಬೀಳಿಸ್ತಾರೆ. ಸುಮಾರು 700-800 ಕೆಜಿ ಇದೊಂದು ಗೌರ್ ಬುಲ್ಲ. ಆಮೇಲೆ ಅದೇನಾಗ್ತದೆ, ಅದ್ರದ್ದು ಆಕಾರ, ಅದ್ರ ಸೈಜು ಎಲ್ಲ ನೋಡಿ ಅದನ್ನ ಅಲ್ಲಾಡ್ಸಕ್ಕೂ ಆಗಲ್ಲ. ಆಮೇಲೆ ಅದು ಸಖತ್ ಟೆರೇನ್ ಅಲ್ಲಿ ಒಂದ್ ಕಡೆ ಸೈಡ್ ಅಲ್ಲಿ ಬಿದ್ದಿರ್ತದೆ. ಇದು ಆನೆಗಳ ಅಲ್ಲ, ಇದು ಈ ಕಾರ್ಯಾಚರಣೆಗಳು. ಹಾಗಾಗಿ ಅದಕ್ಕೆ ಮತ್ತೆ ರಿವರ್ಸಿನ್ ಇಂಜೆಕ್ಷನ್ ಕೊಟ್ಟು ಬಿಡ್ತಾರೆ. ಇವತ್ತು ನಾವು ಕರೆಕ್ಟ್ ಆಗಿ ಅಲ್ಲಿಗೆ ಒಂದು 9-9:30 ಸಮಯಕ್ಕೆ ನಾವು ಅಲ್ಲಿ ಹೋಗಿ ತಲುಪ್ತೀವಿ. ಆಮೇಲೆ ಎಲ್ಲ ಚೆಟ್ಟಿಯಪ್ಪ ಡಾಕ್ಟ್ರು ಮತ್ತೆ ಬೇರೆ ಎಲ್ಲ ಡಾಕ್ಟರ್ಗಳನ್ನ ಎಲ್ಲರನ್ನು ಪರಿಚಯ ಮಾಡ್ಕೊಂತೀವಿ. ಅಲ್ಲಿ ಸುಮಾರು 10 ಜನ ವೆಟರ್ನರಿ ಡಾಕ್ಟರ್ಗಳು, ಪ್ರೊಫೆಸರ್ ಅಂದ್ರೆ ಇವರೆಲ್ಲ ಇದ್ರು. ಆಮೇಲೆ ನಾವು ಜೊತೆ ಹೋದಾಗ ಕಾಡು ಅಂತಲೂ ಹೇಳ್ಬೋದು, ತೋಟ ಅಂತಲೂ ಹೇಳ್ಬೋದು. ಅದು ಒಂದಾನೊಂದು ಕಾಲದಲ್ಲಿ ಒಳ್ಳೆ ತೋಟನೇ ಅದು. ಅಲ್ಲಿ ಟೀ ಗಿಡಗಳು, ಟೀ ತೋಟ ಎಲ್ಲವೂ ಇದ್ದು, ಕಾಫಿ ತೋಟ, ಬಾಳೆ ಎಲ್ಲ ಇತ್ತು. ಆಮೇಲೆ ಅಲ್ಲಿಗೆ ಹೋದಾಗ ಕಾಟಿಗಳದೆಲ್ಲ ಹೆಜ್ಜೆ ಇತ್ತು. ಆಮೇಲೆ ಡ್ರೋನ್ ಅಲ್ಲಿ ನೋಡ್ತಾ ಇದ್ರು, ಅಲ್ಲೆಲ್ಲ ಕಾಟಿದಾವೆ. ಅಲ್ಲೇನಾಯ್ತು, ಒಂದು ಭಾರಿ ಕಾಟಿ, ಅದು ಒಂಟಿ ಕಾಟಿ. ಅದು ಕಾಟಿಗಳಲ್ಲಿ ಒಂದು ಗುಂಪು ಇರ್ತದೆ, ಗುಂಪಿಗೆ ಒಬ್ಬ ಲೀಡರ್ ಇರ್ತಾನೆ. ಯಾವಾಗ ಆ ಗುಂಪು ಲೀಡರ್ ಕಡಿಮೆ ಅಂದ್ರು 1,500 ಕೆಜಿ ಅಷ್ಟು ತೂಕ ಇರ್ತವೆ. ಯಾವಾಗ ಒಂದು ಗುಂಪಲ್ಲಿ ಇನ್ನೊಬ್ಬ ಹುಡುಗ ಇವನು ಬರ್ತಾನೆ, ವಯಸ್ಸಿಗೆ ಬಂದು ಅವನು ಬರ್ತಾನೆ, ಅವಾಗ ಅವನು ಅಲ್ಲಿ ಲೀಡರ್ ಆಗ್ತಾನೆ. ಆವಾಗ ಏನಾಗ್ತದೆ, ಈ ಹಿಂದಿನ ಲೀಡರ್ ಇರ್ತಾನಲ್ಲ ಅವನು ಗುಂಪು ಬಿಟ್ಟು ಹೋಗ್ತಾನೆ. ಗುಂಪು ಬಿಟ್ಟು ಹೋದ್ಮೇಲೆ ಅವನು ಒಂಟಿಯಾಗಿ ಬದುಕ್ತಾನೆ. ಈಗ ಅಲ್ಲಿ ಅದೇ ಆಗಿದ್ದು. ನಮಗೊಂದು ಭಯಂಕರ 1,000-1,200 ಕೆಜಿ ಒಂದು ಕಾಟಿ ಕಾಣಿಸ್ಕೊಂತದೆ, ಗೌರ್
ಕಾಣಿಸ್ಕೊಂತದೆ, ಗೌರ್ ಬುಲ್ ಒಂದು ಕಾಣಿಸ್ಕೊಂತದೆ. ಆಮೇಲೆ ಅದನ್ನ ಇನ್ನು ಹೊಡೆದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಅಲ್ಲಾಡ್ಸಕ್ಕೂ ಆಗಲ್ಲ. ಮತ್ತೆ ಇಲ್ಲಿ ಪ್ಲಾನ್ ಏನಿತ್ತು ಅಂದ್ರೆ ಒಂದು ಗೌರು ಬುಲ್ ಹೊಡ್ಕೊಂಡು ಇಲ್ಲ ಯಾವ್ದಾರ ಒಂದು ಹೊಡೆದು ಸಾಮಾನ್ಯ ಒಂದು 300 kg 400 kg ಹೊಡೆದು ಅದನ್ನ ಕಟ್ಟಿ ಎಲ್ಲವನು ಒಂದು 10-20 ಜನ ಹೊತ್ತುಕೊಂಡು ಬಂದು ಅದನ್ನ ಲಾರಿಗೆ ಆಗ್ತಿರ್ಲಿಲ್ಲ, ಟ್ರ್ಯಾಕ್ಟರ್ ಮೇಲೆ ಅದನ್ನ ಲೋಡ್ ಮಾಡಿ ತರಬೇಕಾಗಿತ್ತು. ಆ ರೀತಿಯಲ್ಲಿ ಪರಿಸ್ಥಿತಿ. ಸಿಕ್ಕಾಪಟ್ಟೆ ಟರ್ನ್ ಬೇರೆ ಇತ್ತು. ಆಮೇಲೆ ಆನೆಗಳಂಗೆ ಕಟ್ಟಿ ಬರಕ್ಕೆ ಕಾಟಿಗಳನ್ನ ಸಾಧ್ಯ ಇಲ್ಲ, ಕಾಟಿಗೆ ಭಾರಿ ಸಿಟ್ಟಿರೋದ್ರಿಂದ ಅಕಸ್ಮಾತ್ ಆ ತರ ಮಾಡಕ್ ಹೋಗಿದ್ರು ಆನೆಗಳಿಗೆ ತಿವಿದು ಹೊಟ್ಟೆ ತೂತ ಮಾಡ್ತಿತ್ತು. ಅಷ್ಟು ತಾಕತ್ತು ಮತ್ತೆ ಅಷ್ಟು ಸಿಟ್ಟು ಕಾಟಿಗಳಿಗೆ. ಆಮೇಲೆ ಏನಾಯ್ತು, ನಿನ್ನೆ ನಮ್ಮ ಸಕ್ರೆಬೈಲ್ ಆನೆಗಳನ್ನ ತಗೊಂಡೋಗಿದ್ರು. ಸಕ್ರೆಬೈಲ್ ಆನೆಗಳು ಕಾಟಿಗೆ ಹೆದರಿ, ಕಾಟಿ ನೋಡಿದ್ದಕ್ಕೆ ಹೆದರಿ ವಾಪಸ್ ಬಂದು. ಅದಕ್ಕೆ ಏನಾಯ್ತು, ಒಂದು ಭೀಮನ್ನಾಗ್ಲಿ ನಮ್ಮ ದಸರಾ ಭೀಮನ್ನಾಗ್ಲಿ ಮತ್ತಿಗೋಡಿಂದ ಇಲ್ಲ ಅಂದ್ರೆ ಬೇರೆ ಆನೆ ತರೋದು ಅಂತಾಗಿತ್ತು. ಆಮೇಲೆ ಮಹೇಂದ್ರ ಆನೆಯನ್ನ ತರಿಸಿರು. ಮಹೇಂದ್ರ ಆನೆ ನಿನ್ನೆ ಬಂದಿತ್ತು, ನಿನ್ನೆ ರಾತ್ರಿ ಬಂದು ಇವತ್ತು ಬೆಳಿಗ್ಗೆ ಬಂದು ತಲುಪಿತ್ತು. ಮಹೇಂದ್ರ ಆನೆಯನ್ನ ರೆಡಿ ಮಾಡಿ ಆಯ್ತು. ಆದ್ರೆ ಆ ಸುಮಾರು 1200 kg ದೊಡ್ಡದಾದ ಆ ಒಂಟಿ ಕಾಟಿನ ಹೊಡೆಯಲಿಲ್ಲ. ಯಾಕೆಂದ್ರೆ ಅದು ಏನು ಮಾಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಆಮೇಲೆ ಅದಕ್ಕೊಂದು ನಮ್ ಕಡೆ ನಮ್ಮ ಅಲ್ಲಿ ಹೋದವರೆಲ್ಲ ಅದಕ್ಕೊಂದು ಹೆಸರು ಇಟ್ಟು, ಅದಕ್ಕೆ ಒಂದು ಹೆಸರು ಇಡ್ತಾರೆ, ಬಾಹುಬಲಿ ಅಂತ ಅದಕ್ಕೊಂದು ಹೆಸರು ಇಟ್ಟು ಅಲ್ಲಿಂದ ಸೀದಾ ನಾವೆಲ್ಲ ಬಂದು ಮತ್ತೊಂದ್ ಕಡೆ ಹೋಗಿ ನೋಡಿದು, ಅಲ್ಲಿ ಇರ್ಲಿಲ್ಲ. ಅಲ್ಲಿ ಏನಾಗಿತ್ತು ಅಂದ್ರೆ ಮೊನ್ನೆ ಆನೆ ತಗೊಂಡ್ ಹೋಗಿದ್ದು ಪಟಾಕಿ ಹಾಕಿದ್ ನೋಡಿ ಇಡೀ ಸುಮಾರು ಅಲ್ಲಿದ್ದ 30 ಕಾಟಿಗಳು ಅಲ್ಲಿಂದ ಪಲಾಯನ ಮಾಡಿ ಎಲ್ಲೋ ಆ ಪಕ್ಕದ ಕಾಡಲ್ಲೋ ಎಲ್ಲೋ ತಲೆಮರೆಸ್ಕೊಂಡಿದ್ದು. ಆಗ ಆನೆ ಹೊಸ್ತು. ಆದ್ರೆ ನಮ್ಮ ಏರಿಯಾದಲ್ಲಿ ಆನೆಗಳು, ಕಾಟಿಗಳು, ಕಾಡಂದಿಗಳು, ಜಿಂಕೆಗಳು ಒಟ್ಟೊಟ್ಟಿಗೆ ಇರ್ತವೆ ನಮ್ಮ ಭಾಗದಲ್ಲಿ. ಆದ್ರೆ ಇವುಗಳು ಆನೆನೇ ಕಂಡಿಲ್ಲ. ಹಾಗಾಗಿ ಆನೆ ಸ್ಮೆಲ್ಲಿಗೆ ಆಮೇಲೆ ಜೊತೆಗೆ ಪಟಾಕಿ ಹಾಕಿದ್ದಕ್ಕೆ ಅಲ್ಲಿಂದ ಪಲಾಯನ ಆಗಿದ್ದು. ಆಮೇಲೆ ಅಷ್ಟೊತ್ತಿಗೆ ಒಂದು ಮೆಸೇಜ್ ಬರ್ತದೆ, ಆಲ್ದೂರು ವಲಯ, ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ವಲಯದಲ್ಲಿ ಅಲ್ಲಿ ಸಂಗಮೇಶ್ವರಪೇಟೆ, ಕಡಬಗೆರೆ ಆ ಭಾಗದಲ್ಲಿ ಒಂದು ಸಾಮಾನ್ಯ ಒಂದು 4-5 ವರ್ಷದ ಒಂದು ಗೌರು ಬುಲ್ 2 ಕಣ್ಣುಗಳು ಹೋಗಿ 2 ತಿಂಗಳಿಂದ ಅಲ್ಲಿ ಇದೆ, ಒಂದೇ ಕಡೆ ನಿಂತಿದೆ ಅಂತ. ಸರಿ, ನಮ್ಮ ಟೀಮ್ ಎಲ್ಲ ಅಲ್ಲಿಗೆ ಹೋದ್ರು. ಆಮೇಲೆ ಅಲ್ಲಿ ಹೋದಾಗ ಒಂದು ಭಯಂಕರ ಒಂದು ಮಳೆ ಬಂತು. ಆ ಮಳೆ ನಿಲ್ಲವರೆಗೂ ಕಾಯ್ತಾ ಇತ್ತು. ಆ ಮಳೆ ನಿಂತ ಮೇಲೆ ಆ ಹುಲ್ಲಲ್ಲಿ ಇತ್ತು. ಸುಮಾರು ಅದು ಸಿಕ್ಕಾಪಟ್ಟೆ ವೀಕ್ ಆಗಿತ್ತು. ಆಮೇಲೆ ಅದಕ್ಕೆ 2 ಕಣ್ಣುಗಳು ಇರ್ಲಿಲ್ಲ. ಆಮೇಲೆ 4:35-40 ನಮ್ಮ ರಮೇಶ್ ಹುಲಿಯಾ ಅವರು ಟಾಟಾ ಮಾಡ್ತಾರೆ. ಟಾಟಾ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಅದು ಹಾಗೆ ಸುತ್ತೋಡದು ಅಲ್ಲಿ ಹೋಗ್ತದೆ. ಒಂದು ವಿಶೇಷ ಪಡೆಯನ್ನು ರಚಿಸಿದ್ರು. ಅದಕ್ಕೆ ಒಂದು ವಿಶೇಷವಾದ ಒಂದು ರೀತಿ ಸ್ಟ್ರೆಚರ್ ರೆಡಿ ಮಾಡಿದ್ರು. ಅಲ್ಲಿ ಒಂದು 10-15 ಒಳ್ಳೆ ಹುಡುಗರುಗಳನ್ನ ರೆಡಿ ಮಾಡಿದ್ರು. ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ರು. ಮರಳು ಮೂಟೆ ಎಲ್ಲ ಇಟ್ಟು ಅದ್ರ ಮೇಲೆ ಮಲಗಿಸಿ ಅದನ್ನ ಎತ್ಕೊಂಡು ಹೋಗೋಕೆ. ಆಮೇಲೆ ಆ ಟೀಮ್ ರೆಡಿ ಆಯ್ತು. ಆ ಟೀಮ್ ಜೊತೆಗೆ ನಾನು ಸೇರ್ಕೊಂಡೆ. ಆಮೇಲೆ ಆ ಕಾಟಿನ ಎತ್ಕೊಂಡು ಬಂದು ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿಗೆ ಲಾರಿ ಬರಂಗಿರ್ಲಿಲ್ಲ. ಸಿಕ್ಕಾಪಟ್ಟೆ ಟೆರನ್ ಆ ಊರು, ಆ ರೋಡು ಸಿಕ್ಕಾಪಟ್ಟೆ ಅಪ್ಪಿತ್ತು. ಆಮೇಲೆ ಅದನ್ನ ತಗೊಂಡು ಬಂದು ಏನ್ ಬಾಳೆಹೊನ್ನೂರು ಆಲ್ದೂರು ರೋಡ್ ಏನಿದೆ ಮೇನ್ ರೋಡ್ ಅಲ್ಲಿ ನಿಲ್ಸ್ಕೊಂಡು ಮತ್ತೆ ಅದನ್ನ ಮೇಲಿಂದ ಟ್ರ್ಯಾಕ್ಟರ್ ಇಡೀ ಸುಮಾರು 300-350 kg ಆ ಕಾಟಿನ ಸ್ಟ್ರೆಚರ್ ಇಂದ ಎತ್ತಿ ತಗೊಂಡೋಗಿ ಅದಕ್ಕಾಗಿ ಒಂದು ವಿಶೇಷ
ಕ್ರಾಲ್ ತರ ಮಾಡಿದ್ರು, ಅದ್ರೊಳಗೆ ಮಲಗಿಸಿ ಆಯ್ತು. ಆಮೇಲೆ ಅದನ್ನ ಎಲ್ಲ ಡೋರ್ ಎಲ್ಲ ಎಲ್ಲ ಲಾಕ್ ಮಾಡಿ ಲಾರಿಗೆ ಲೋಡ್ ಮಾಡಾಯ್ತು. ಲೋಡ್ ಮಾಡಿ ಆದ್ಮೇಲೆ ಅದಕ್ಕೆ ರಿವರ್ಸಿಂಗ್ ಇಂಜೆಕ್ಷನ್ ಕೊಟ್ರು. ಆಮೇಲೆ ಎದ್ದು ಏನು ಬೋನಿನ್ ತರ ಕ್ರಾಲ್ ತರ ಮಾಡಿದ್ರಲ್ಲ ಅದ್ರೊಳಗೆಲ್ಲ ಸಿಟ್ಟಿನಿಂದ ಬೋರ್ಡಲ್ಲಿ ಹೊಡಿತಾ ಇತ್ತು ಡವ ಡವ ಅಂತ. ಮತ್ತು ಅಲ್ಲಿಗೆ ಒಂದು ಯಶಸ್ವಿ ಕಾರ್ಯಾಚರಣೆ. ಇದು ಬಹುಶಃ ಇತಿಹಾಸದಲ್ಲಿ ಇದೇ ಫಸ್ಟ್, ಬಹುಶಃ ಸೌತ್ ಇಂಡಿಯಾದಲ್ಲಿ ಇಲ್ಲ ಇಡೀ ಇಂಡಿಯಾದಲ್ಲೇ ಇದೆ ಫಸ್ಟ್ ಕಾರ್ಯಾಚರಣೆ. ಯಾಕೆಂದ್ರೆ ಇಷ್ಟವರೆಗೂ ಗೌರ್ ಬುಲ್ಗಳನ್ನ, ಈ ಕಾಡೆಮ್ಮೆಗಳು ಇಲ್ಲ ಕಾಟಿಗಳನ್ನ ಹಿಡಿದು ಈ ರೀತಿ ರೆಸ್ಕ್ಯೂ ಮಾಡಿರ್ಲಿಲ್ಲ. ಅಷ್ಟೇ ಅಲ್ಲ, ಹೊಡೆದು ಇರ್ಲಿಲ್ಲ, ಹಿಡಿದು ಇರ್ಲಿಲ್ಲ. ಇದೊಂದು ಹೊಸ ಅಧ್ಯಾಯ. ಇನ್ನು ಮುಂದೆ ಇದನ್ನ ಮುಂದುವರಿಸ್ತಾರೋ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಇದು ಕಷ್ಟ ಇದೆಲ್ಲ. ಇವತ್ತೇನೋ ರೋಡ್ ಸೈಡ್ ಇತ್ತು, ಚಿಕ್ಕ ಕಾಟಿ ಆಗತ್ತಿಗೆ ಎಲ್ಲ ಇರ್ತಿದ್ವು. ಈಗ 800-1000 kg ಇದಾದ್ರೆ ಸಾಧ್ಯನೇ ಇಲ್ಲ. ಇದು ಮುಂದೆ ಮಾಡಕ್ಕೂ ಆಗಲ್ಲ. ಆದ್ರೆ ಇದು ಇತಿಹಾಸದ ಮೇಲೆ ಒಂದು ಹೊಸ ಬೆಳಕು. ಈಗ ಎಲ್ಲ ಆಗಿ ಇದನ್ನ ತಾವರೆಕೊಪ್ಪ ಅಂತ ಏನು ಝೂ ಇದೆ, ಶಿವಮೊಗ್ಗದ, ಅಲ್ಲಿ ತಂದೋಗ್ಬಿಡ್ತಾರೆ. ಪಾಪದ ಆನೆ ಅಲ್ಲ, ಸಾರಿ, ಕಾಟಿ ಇದಕ್ಕೆ ಕಣ್ಣು ಕಾಣ್ತಿರ್ಲಿಲ್ಲ. ಇನ್ನು ಆಹಾರಕ್ಕೆ, ನೀರು ಕುಡಿಯಕ್ಕೆ ಎಲ್ಲ ಕಷ್ಟ ಆಗ್ತಿತ್ತು. ಈಗ ಝೂ ಅಲ್ಲಿ ಬಿಟ್ಮೇಲೆ ಅದು ಹೇಗೋ ಪಾಪ ಬದುಕೆಂದು ಇರುತ್ತೆ. ಅಲ್ಲಿ ಬೇರೆ ಕಾಟಿಗಳು ಇರ್ಬೋದು, ಅವುಗಳ ಜೊತೆ ಇರುತ್ತೆ ಅಂತ ಇರುತ್ತೆ. ಇಷ್ಟೆಲ್ಲ ಇವತ್ತಿಂದ ಇದಾಯ್ತು ಘಟನೆಗಳು, ಕಾರ್ಯಾಚರಣೆ ಎಲ್ಲ ಯಶಸ್ವಿಯಾಗಿ ನಡೀತು. ಚೆಟ್ಟಿಯಪ್ಪ ಡಾಕ್ಟರ್ ಅಧ್ಯಕ್ಷತೆಯಲ್ಲಿ ಚೆಟ್ಟಿಯಪ್ಪ ಡಾಕ್ಟ್ರು ಇದ್ರು, ಮತ್ತೆ ಬೇರೆ ಡಾಕ್ಟರ್ಗಳು ಎಲ್ಲ ಇದ್ರು. ಆಮೇಲೆ ಇದಕ್ಕೆಲ್ಲ ಮೇನ್ ಕಾರಣ ನಮ್ಮ ಈ ಭಾಗದ MLA ರಾಜೇಗೌಡರು, ಆಮೇಲೆ CCF ಮತ್ತೆ DF, ನಮ್ಮ ಚಿಕ್ಕಮಗಳೂರು ಭಾಗದ ಹೆಸರಾಂತ ಒಬ್ಬ ದಕ್ಷ DF ರಮೇಶ್ ಬಾಬು ಅವರೆಲ್ಲ ಇದ್ರು. ಇಷ್ಟೆಲ್ಲ ಇದ್ರು. ಅವರೆಲ್ಲ ಭಾರಿ ಚೆನ್ನಾಗಿ ಕಾರ್ಯಾಚರಣೆ ಎಲ್ಲ ನಡೀತು. ಅಷ್ಟು ನಡೀತು ಇವತ್ತಿನ ಕಾರ್ಯಾಚರಣೆ. ಇದು ಯಾವ ತರ ಆಯ್ತು ಪ್ರೊಸೀಜರ್? ಲಿಫ್ಟಿಂಗ್ ಆಮೇಲೆ ಅದು ಏನಾಯ್ತು ಅಂದ್ರೆ, ಕಾಟಿಗಳು, ದನಗಳು, ಆಮೇಲೆ ಜಿಂಕೆಗಳು, ಕಡವೆಗಳು ಇವೆಲ್ಲ ಮೆಲುಕು ಹಾಕೋ ಪ್ರಾಣಿಗಳು. ಆದ್ರೆ ಆನೆ ಮೆಲುಕು ಹಾಕಲ್ಲ. ಆನೆ ಅಡ್ಡಡ್ಡ ಮಲಗಿರೋ ಆನೆಗೇನ್ ಸಮಸ್ಯೆ ಆಗೋದಿಲ್ಲ. ಆದ್ರೆ ಕಾಟಿಗಳನ್ನ ಅಡ್ಡ ಮಲಗಿಸಿದಾಗ ಅದೇನಾಗ್ತದೆ, ಅವುಗಳ ಅನ್ನನಾಳ ಮತ್ತೆ ಶ್ವಾಸಕೋಶ ಅಕ್ಕಪಕ್ಕದ ಇರುವುದರಿಂದ ಇವು ಮೆಲುಕಾಕ ಪ್ರಾಣಿಗಳಾಗಿದ್ರಿಂದ ಆಹಾರ ಶ್ವಾಸಕೋಶಕ್ಕೆ ಹೋಗಿ ಕಾಟಿಗಳು ಸತ್ತೋಗೋ ಚಾನ್ಸ್ ಇರ್ತದೆ. ಅದಕ್ಕಾಗಿ ಅವುಗಳನ್ನ ಏನಿದ್ರು ಅವನ್ನ ಅಂದ್ರೆ ಹೊಟ್ಟೆ ಮಾಡಿ ಮಕ್ಕಡೆ ಅಂದ್ರೆ ಯಾವ ರೀತಿ ಮಲಗಿಸ್ಬೇಕು ಅಂದ್ರೆ, ನೀವು ನಮ್ಮ ಭಗವಾನ್ ಶಿವನ ದೇವಸ್ಥಾನದ ಎದುರು ಬಸವಣ್ಣ ಕೂತಿರ್ತಾನಲ್ಲ, ಆ ಬಸವಣ್ಣನ ಕೂರಿಸಿರೋದು ಅದಕ್ಕ ಆ ರೀತಿ ಕೂರಿಸಿ, ಅದು ಹಿಂದೆ ನಮ್ಮ ಶಿಲ್ಪಿಗಳ ಅದ್ರ ಬಗ್ಗೆ ತಿಳ್ಕೊಂಡ ಆ ರೀತಿ ಬಸವಣ್ಣನ ಕೆತ್ತಿದ್ದಾರೆ. ಆ ಬಸವಣ್ಣನ ಹೇಗೆ ಕೂತಿರ್ತದೆ ಅದೇ ರೀತಿ ಕಾಟಿಗಳನ್ನ ಮಲಗಿಸ್ಬೇಕು. ಅಡ್ಡ ಮಲಗಿಸಿ ಹೋಗ್ತದೆ. ಹಾಗಾಗಿ ಆ ಸ್ಟ್ರಕ್ಚರ್ ಮೇಲೆ ಚೀಲಗಳನ್ನೆಲ್ಲ ಜೋಡಿಸಿ ಕಾಟಿನ ಈ ಬಸವಣ್ಣ ಹೇಗೆ ಶಿವನ್ ಟೆಂಪಲ್ ಎದುರು ಕೂತಿರ್ತಾರೆ ಆ ರೀತಿ ಕೂರಿಸಿ ಇದನ್ನ ಹೊತ್ಕೊಂಡ್ ಬರೋ, ಅಂದ್ರೆ ಅಲ್ಲಿಂದ ಅದು ಬಿದ್ದ ಸ್ಥಳದಿಂದ
ಎತ್ಕೊಂಡು ಬಂದು ಟ್ರ್ಯಾಕ್ಟರ್ ಮೇಲೂ ಅದೇ ತರ ಕೂರಿಸಿ ಎರಡೂ ಸೈಡು ಒಂದೊಂದು 5 ಜನ 10 ಜನ ಹಿಡ್ಕೊಂಡು ಆಮೇಲೆ ಅದರಿಂದ ಇಳಿಸಿ ಮತ್ತೆ ಏನು ಕ್ರಾಲ್ ಮಾಡಿದ್ರು ಒಂದು ಅದ್ರೊಳಗೆ ತಗೊಂಡೋಗಿ ತುಂಬಲಾಯ್ತು. ತುಂಬಿದ ಮೇಲೆ ಇಂಜೆಕ್ಷನ್ ಕೊಟ್ಮೇಲೆ ಅದು ಸಡನ್ ಎದ್ದು ನಿಂತ್ಕೊಂಡು ಸೈಡ್ ಇದೆಲ್ಲ ಹೊಡಿತು. ಅದು ಚೆನ್ನಾಗಿ ಮಾಡಿದ್ರು. ಸೈಡ್ಗೆಲ್ಲ ರಬ್ಬರ್ ಶೀಟ್ಗಳನ್ನ ಹಾಕಿದ್ರು, ಗೋಡಿಗೆ ಪೆಟ್ಟಾಗಬಾರ್ದು ಅಂತ. ಕೇಜ್ ಅಳ್ಳಾಡ್ತಿತ್ತಲ್ಲ, ಕೇಜ್ಗಳು ಡಬ ಡಬ ಅಲ್ಲಾಡ್ತಾ ಇತ್ತು. ಆದ್ರೆ ಅದೊಂದು ಚಿಕ್ಕ ಕಾಟಿ. ದೊಡ್ಡ ಕಾಟಿ ಆದ್ರೆ ಅದ್ರೊಳಗೆ ಹಾಕಕ್ ಸಾಧ್ಯ ಇರಲಿಲ್ಲ, ಎತ್ತಕ್ಕೂ ಸಾಧ್ಯ ಇರಲಿಲ್ಲ. ಆ ಟೆಕ್ನಿಕ್ ಉಪಯೋಗಿಸತ್ತಿಗೆ ಆ ಕಾಟಿ ಬದುಕ್ತು, ಇಲ್ಲಾಂದ್ರೆ ಕಾಟಿ ಬದುಕ್ತಿರ್ಲಿಲ್ಲ, ಸತ್ತೋಗ್ತಿತ್ತು. ಅದೊಂದು ಬಾರಿ ನಮ್ಮ ವೆಟರ್ನರಿ ಡಾಕ್ಟರ್ಗಳು ಅದನ್ನ ಅದೊಂದು ಟೆಕ್ನಿಕ್ ಉಪಯೋಗಿಸಿದ್ದು ಬಾರಿ ಒಳ್ಳೇದು ಆಯ್ತು. ಇಲ್ಲ ಅಂದ್ರೆ ಕಾಟಿ ಮಾರ್ಗ ಮಧ್ಯೆಲ್ಲ ಸತ್ತೋಗೋ ಚಾನ್ಸ್ ಇತ್ತು. ಆಕ್ಸಿಜನ್ ಬೇಕಿತ್ತ. ಆಮೇಲೆ ಮತ್ತೆ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡಿದ್ರು. ಆಕಸ್ಮಿಕ ಆಗಿ ಅದು ಆಕ್ಸಿಜನ್ ಕಡಿಮೆ ಆದ್ರೆ ಸತ್ತೋಗೋ ಚಾನ್ಸ್ ಇದೆ ಅಂತ ಆಕ್ಸಿಜನ್ ಸಿಲಿಂಡರ್ ಎಲ್ಲ ಇಟ್ಕೊಂಡು ಮಧ್ಯದಲ್ಲಿ ಒಂದ್ಸತಿ ಅದಕ್ಕೆ ಆಕ್ಸಿಜನ್ ಕೊಟ್ಟು, ಒಟ್ಟಾರೆ ಹೇಳ್ಬೇಕು ಅಂದ್ರೆ ಭಾರಿ ವ್ಯವಸ್ಥಿತ ಆಗಿ, ಭಾರಿ ಟೆಕ್ನಿಕಲ್ ಆಗಿ, ಭಾರಿ ತಲೆ ಓಡಿಸಿ ತುಂಬಾ ಚೆನ್ನಾಗಿ ಈ ಸರಿ ಕಾಟಿ ಕಾರ್ಯಾಚರಣೆ ನಡೆದಿತ್ತು. ಇದು ಬಹುಶಃ ದೇಶದಲ್ಲೇ ಮೊದಲು. ಇದು ಇನ್ನು ಮುಂದೆ ಕಷ್ಟ ಆಗ್ತದೆ. ಅದೇನೋ ಚಿಕ್ಕ ಕಾಟಿ ಆಗತ್ತಿಗೆ ಆಯ್ತು ಬಿಟ್ರೆ, ದೊಡ್ಡ ದೊಡ್ಡ ಕಾಟಿಗಳು 1000 kg ಅವನ್ನೆಲ್ಲ ಮನುಷ್ಯರು ಹೊರಕ್ ಸಾಧ್ಯ ಇಲ್ಲ. ಆದ್ರೂ ಇವತ್ತು ಸಕ್ಸಸ್ ಆಯ್ತು. ಇಲ್ಲಿ ಎಲ್ಲ ನಮ್ಮ ETF ಹುಡುಗರು ಇರ್ಬೋದು, ETF ಹುಡುಗರು ಜೊತೆಗೆ ಆಲ್ದೂರು ವಲಯ ಅರಣ್ಯಾಧಿಕಾರಿಗಳು, ಸಣ್ಣ ಅಧಿಕಾರಿಗಳು, ಇವರು CCF ಇದು ನಮ್ಮ ಇರ್ಬೋದು, ರೇಂಜರ್ ಇರ್ಬೋದು, ನಮ್ಮ ಚಿಕ್ಕಮಗಳೂರು ರೇಂಜರ್ಗಳು, ಎಲ್ಲಾ ಫಾರೆಸ್ಟ್ ಇಲಾಖೆಯವರು ಎಲ್ಲರೂ ಭಾರಿ ಶ್ರಮ ಪಟ್ರು. ಅಲ್ಲಿ ಎಲ್ಲವೂ ಚೆನ್ನಾಗಿ ಅಚ್ಚುಕಟ್ಟಾಗಿತ್ತು. ಊಟದ ವ್ಯವಸ್ಥೆನೂ ಭಾರಿ ಚೆನ್ನಾಗಿ ಮಾಡಿದ್ರು. ಇದೊಂದು ವ್ಯವಸ್ಥಿತವಾಗಿ ಒಳ್ಳೆ ಮುಂದಾಲೋಚನೆಯಿಂದ, ಒಳ್ಳೆ ಬುದ್ಧಿವಂತಿಕೆಯಿಂದ ಮಾಡಿದ ಒಂದು ಕಾರ್ಯಾಚರಣೆ. ಅದ್ರ ಜೊತೆಗೆ ರಾಜೇಗೌಡರಿಗೊಂದು ಹೆಸರು ಬಂತು. ಯಾಕೆಂದ್ರೆ ರಾಜೇಗೌಡರ ಪೂರ್ತಿ ರಾಜೇಗೌಡರಿಂದಲೇ ಅವರು ಅಧ್ಯಕ್ಷತೆಯಲ್ಲೇ ಈ ಕಾಟಿ ಹಿಡಿಯ ಕಾರ್ಯಾಚರಣೆ ಶುರು ಆಗಿತ್ತು. ಹಾಗಾಗಿ ಎಲ್ಲವೂ ಭಾರಿ ನೀಟಾಗಿ ನಡೀತು. ಇನ್ನೂ ಆಚೆಗೆ ಇರ್ಬೋದು. ಒಂದು ಮಳೆ ನಮ್ಮ ಕಡೆ ಬಿದ್ದಿದ್ರೆ, ಈ ತರ ಒಂದು ಬಿದ್ದಿದ್ರೆ ಸಾಕು. ಈ ತರ ಎಲ್ಲಿ ಬಂತು ಮಳೆ? ಒಂದೇ ಇಲ್ಲ. ಹುಟ್ಟಿದಪ್ಪ ನೀರು ರಭಸದ ಮಳೆ. ಇದೆಲ್ಲ ನಮ್ಮ ಗಿಡದ ಕಡೆ ಮಳೆ ಬಿದ್ದಂಗೆ ಬೀಳ್ತೇವೆ. ಬೀಳದೆ ಹಂಗೆ ಅಂತ ಕಾಣ್ತದೆ ಈ ಜಾಗ. ಅದೇ ಮಾರೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ. ಕೊಂಡು ಕರೆಕ್ಟಾಗಿ ಬಿಟ್ಟಂತ ಬರ್ತಾ ಇತ್ತ. ಅವ್ರ ಕಡೆ ಬಾಸ್ ಕಡೆ ಕಾರು ಕಡೆ ಓಡ್ತೈತೆ. ಅಲ್ಲೆಲ್ಲ ಮುಂದಿನ ಬೆಟ್ಟಗಳು ಎಲ್ಲಿದ್ದಾವೆ? ನೀವು ಹೇಳಿದ ದುರ್ಗ ಕರೆಕ್ಟ್ ಇತ್ತು. ಕುಡಿತಾ ಇದೆ. ಏನೋ ಕಲ್ಲು ನೀಟಾಗಿದ್ದು ಎಲ್ಲ ಚಿಗುರಿ ಬಿಡ್ತವೆ. ಈ ಆರ್ಕಿಡ್ ಅವು ಇವು ಎಲ್ಲ ಅಲ್ಲೆಲ್ಲ ಕನ್ಸಂದಿ ಉಪ್ಪು ತಿರ್ತಾ ಆಗ್ತಿದೆ ಬೆಳ್ಳಗಾದಲ್ಲಿ. ಬೆಳ್ಳಗಾದಲ್ಲಿ ಆಚೆಗಲ್ಲ. ಅದೇ ದುರ್ಗಾ ಪರ್ಗ ಎಲ್ಲ ಸೇರ್ಸಿ ಹೊಡಿತೈತಿ ಮಳೆ.